ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಸೋಮವಾರ ಅದರ ಜೊತೆ ಮೇಲಾಗಿ ಅಷ್ಟಮಿ ಬಂದಿದೆ. ಅಷ್ಟಮಿ ಅಂದರೆ ಅಷ್ಟ ಕಷ್ಟಗಳನ್ನು ನಾವು ದೂರ ಮಾಡಿಕೊಳ್ಳುವಂಥ, ಪರಿಹಾರ ಮಾಡಿಕೊಳ್ಳುವಂಥ ತುಂಬ ಶಕ್ತಿದಾಯಕವಾಗಿರುತ್ತೆ. ಅಷ್ಟಮಿ ಅಂದರೆ ಎಂಟು ಕಡೆಯಿಂದ ಬರುವಂಥ ಯಾವುದೇ ರೀತಿಯ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ದೂರ ಮಾಡುವಂಥ ಶಕ್ತಿ ಭಗವಂತನಿಗೆ ಇದೆ. ಅಂದರೆ ಅಷ್ಟಮಿ ಅಂದರೆ ಕಾಲಭೈರವನನ್ನು ನಾವು ಪೂಜಿಸುವಂಥ ದಿನ. ಶಿವಸ್ವಾಮಿಯ ಮತ್ತೊಂದು ರೂಪವೇ ಕಾಲಭೈರವ. ಅದಕ್ಕೆ ನಮಗೆ ಹತ್ತಿರದಲ್ಲೇ ಕಾಲಭೈರವನ ದೇವಸ್ಥಾನಗಳಿದ್ದರೆ ನೀವು ಹೋಗಿ ಅಲ್ಲಿ ಕೂಷ್ಮಾಂಡ ದೀಪವನ್ನು ಹಚ್ಚಬಹುದು. ಇಲ್ಲ ಅಂದರೆ ಕಾಳು ಮೆಣಸಿನ ದೀಪಾರಾಧನೆ ಮಾಡಬಹುದು. ಮನೆಯಲ್ಲಿ ಕೂಡ ನಾವು ಕಾಳು ಮೆಣಸಿನ ದೀಪಾರಾಧನೆ ಅಷ್ಟಮಿ ತಿಥಿಯ ದಿನ ಯಾರು ಮಾಡ್ಕೊಳ್ತಾರೋ ಅವರಿಗೆ ಯಾವುದೇ ಕಡೆಯಿಂದ ಕೂಡ ಸಮಸ್ಯೆಗಳು ಆಗೋದಿಲ್ಲ. ತುಂಬಾ ಒಳ್ಳೆಯದಾಗುತ್ತೆ. ಹಾಗೂ ಆ 8 ದಿಕ್ಕುಗಳಿಂದ ಕೂಡ ಅವಕಾಶಗಳು ಅನ್ನೋದು ಹುಡುಕೊಂಡು ಬರುತ್ತೆ. ತುಂಬಾ ನಮಗೆ ಭಗವಂತನ ಆಶೀರ್ವಾದ ಅನ್ನೋದು ಈ ದಿನಗಳಲ್ಲೇ ಸಿಗುವಂಥದ್ದು. ಏಕೆಂದರೆ ಅಷ್ಟಮಿ ಅಂದರೆ ತುಂಬ ಜನ ಏನು ಅಂದ್ಕೊಳ್ತಾರೆ ಅಂದರೆ ಈ ದಿನ ಸಮಸ್ಯೆಗಳು ನಾವು ಏನೂ ಮಾಡಬಾರ್ದು ಅಂದ್ಕೊಳ್ತಾರೆ. ಆದರೆ ಸೋಮವಾರ ಕೂಡಿ ಬಂದಿದೆ. ಈ ರೀತಿ ಅದೇ ಸೋಮವಾರ ಶಿವಸ್ವಾಮಿಯನ್ನು ಪೂಜಿಸುವಂಥ ದಿನ ಅಲ್ವಾ. ಆ ದಿನವೇ ಬಂದಿದೆ ಅಂತ ಹೇಳಿದ್ರೆ ಶಕ್ತಿ ಜಾಸ್ತಿ ಇರುತ್ತೆ, ಡಬಲ್ ಇರುತ್ತೆ. ಅದಕ್ಕೆ ನಂಬಿಕೆಯಿಂದ ನಾವು ಪರಿಹಾರಗಳನ್ನು ಮಾಡಿಕೊಳ್ಬಹುದು. ಮನೆಯ ಮುಂದೆ ಕೂಡ ಕೂಷ್ಮಾಂಡ ದೀಪವನ್ನು ಹಚ್ಚಬಹುದು. ಮೊದಲು ಸೋಮವಾರ ಆಗಿರೋದ್ರಿಂದ ವಾರದ ಮೊದಲನೇ ದಿನ ಕೂಡ ನಮಗೆ ಆ ವರ್ಕಿಂಗ್ ಡೇ ಅಂತ ಕೂಡ ನಾವು ಕನ್ಸಿಡರ್ ಮಾಡ್ತೀವಿ. ಈ ದಿನ ಮನೆಯಲ್ಲಿ ಕೂಡ ನಾವು ಕ್ಲೀನ್ ಮಾಡಿಕೊಂಡಿದ್ದೆ ದೀಪಾರಾಧನೆ ಮಾಡಿಕೊಂಡ್ರೆ ಬಹಳ ಚೆನ್ನಾಗಿರುತ್ತೆ. ಏನೇ ಜನ್ಮ ದೋಷಗಳಿದ್ದರೂ ಹಾಗೂ ನಮ್ಮ ಮನೆಯಲ್ಲಿ ಇರುವಂಥ ನಕಾರಾತ್ಮಕ ಶಕ್ತಿಗಳನ್ನು ದೂರ ಮಾಡುತ್ತೆ. ಏಕೆಂದರೆ ಶಿವಸ್ವಾಮಿ ಬಂದು ಎಷ್ಟೇ ನಮ್ಮ ಕೋರಿಕೆಗಳಿದ್ದರೂ ಕೂಡ ಭಗವಂತನ ಪಾದದ ಹತ್ತಿರ ಹಾಕಿದಾಗ ಅದನ್ನು ನೆರವೇರಿಸ್ಕೊಡ್ತಾರೆ ಸ್ನೇಹಿತರೆ. ಅದರ ಜೊತೆ ಮಾಡುವಂಥ ಪರಿಹಾರಗಳು ಈ ತಂತ್ರ ಪರಿಹಾರಗಳಲ್ಲಿ ನಮಗೆ ತಿಳಿಸಿರುವಂಥ ವಿಧಾನವನ್ನು ನಾವು ನಮ್ಮ ಅಡುಗೆ ಮನೆಯಲ್ಲೇ ಇರುವಂಥ ವಸ್ತುಗಳನ್ನು ಬಳಸ್ಕೊಂಡು ಮಾಡುವಂಥ ಪರಿಹಾರ ಇದಾಗಿದೆ. ಒಂದು ಪ್ಲೇಟನ್ನು ತಗೊಳ್ಳಿ. ಫಸ್ಟು ಅದರ ಮೇಲೆ ನಾವು ಬೇ ಲೀಫನ್ನು ಹಾಕಬೇಕು. ಪಲಾವ್ ಎಲೆ ಪ್ರಕೃತಿಯಲ್ಲಿ ಈ ನಿಸರ್ಗದಲ್ಲಿ ಸಿಗುವಂಥ ತುಂಬಾ ಶಕ್ತಿ ಹೊಂದಿರುವಂಥ ಈ ಒಂದು ಎಲೆ ನಾವು ಪರಿಹಾರಕ್ಕೆ ನಮ್ಮ ಕೋರಿಕೆಗಳನ್ನು, ನಮ್ಮ ಕನಸನ್ನು ನನಸು ಮಾಡಿಕೊಳ್ಳೋದಕ್ಕೆ ಮಾಡುವಂಥ ಒಂದು ಪ್ರಥಮವಾದಂಥ ಎಲೆ ಅಂತಲೇ ಹೇಳಬಹುದು. ಇದರ ಮೇಲೆ ಕಲ್ಲುಪ್ಪನ್ನು ಹಾಕ್ತೀವಿ. ಅರ್ಧ ನಿಂಬೆಹಣ್ಣನ್ನು ನಾವು ಕಟ್ ಮಾಡಿ ಈ ಥರ ಇಟ್ಟು ಒಂದು ಮೊಗ್ಗಿರುವಂಥ ಲವಂಗವನ್ನು ಚುಚ್ಚಬೇಕು. ಲವಂಗ ಅನ್ನುವಂಥದ್ದು ಎಲ್ಲಾದರೂ ನಮಗೆ ದುಡ್ಡು ಸ್ಟ್ರಕ್ ಆಗಿದೆ ಅನ್ನುವಾಗ ಅದನ್ನು ಬಿಡುಗಡೆ ಮಾಡಿ ನಮಗೆ ಬರುವಂತೆ ಮಾಡುತ್ತೆ. ಇನ್ನು ನಾವು 5 ಕಾಳುಮೆಣಸನ್ನು ಈ ರೀತಿ ಇದರ ಸೆಂಟ್ರಲ್ಲಿ ನಾವು ಲವಂಗ ಇಟ್ಟು ತದನಂತರ ಈ ಥರ ಜೋಡಿಸಿ ಇಡಬೇಕು. ಅದು ಕೂಡ ನಮ್ಮ ಆರ್ಥಿಕ ಸಮಸ್ಯೆಗಳನ್ನು ಬಗೆಹರಿಸಿ ನಮಗೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಅನ್ನೋದು ಸಿಗುತ್ತೆ. ಅದರ ಜೊತೆ ಅರಿಶಿಣ, ಕುಂಕುಮ ಇವುಗಳನ್ನು ನಾವು ಹಾಕಬೇಕು. ಅರಿಶಿಣ ಕುಂಕುಮ ಅಂತ ಹೇಳಿದ್ರೆ ಶುಭ ಕಾರ್ಯಗಳನ್ನು ಮಾಡ್ಕೊಳ್ತೀವಿ. ದುರ್ಗಾದೇವಿಗೆ ಕುಂಕುಮ ಅಂದರೆ ಇಷ್ಟ ಹಾಗೂ ಶ್ರೀ ಮಹಾಲಕ್ಷ್ಮಿಗೆ ಇಷ್ಟ. ಯಾವುದೇ ಶುಭ ಕಾರ್ಯಗಳನ್ನು ನಾವು ಮಾಡಬೇಕು ಅಂದರೂ ಕೂಡ ಆ ತಾಯಿಯ ಆಶೀರ್ವಾದ ಅನ್ನೋದು ಬೇಕೇ ಬೇಕು. ಅದಕ್ಕೋಸ್ಕರ ಒಬ್ಬ ಮನುಷ್ಯನಿಗೆ ಗುರುಬಲ ಅನ್ನೋದು ಎಷ್ಟು ಮುಖ್ಯ ಅಂತ ಹೇಳಿದ್ರೆ ಗುರುಬಲ ಇದ್ದಾಗ ಕೆಲಸ ಕಾರ್ಯಗಳು ಸರಾಗವಾಗಿ ನಡೆಯುತ್ತೆ. ದುಡ್ಡು ನಮಗೆ ಬರ್ತಾನೆ ಇರುತ್ತೆ. ದುಡ್ಡಿನ ಚಿಂತೆ ಆಗೋದಿಲ್ಲ ಸ್ನೇಹಿತರೆ. ನಾವು ಯಾವುದೋ ಒಂದು ರೂಪದಲ್ಲಿ ದುಡ್ಡನ್ನು ಒದಗಿಸ್ಕೊಳ್ಳುವಂಥ ಅವಕಾಶಗಳು ಕೂಡ ಬರುತ್ತೆ ಹಾಗೂ ಕೆಲಸಗಳು ಸಿಗುತ್ತೆ. ಇದನ್ನು ಬಳಸಿ. ಇನ್ನು ಒಣಮೆಣಸಿನಕಾಯಿ ಅನ್ನುವಂಥದ್ದು ನಾವು ಒಂದು ನಮ್ಮ ಜೀವನದಲ್ಲಿ 100%ಅಲ್ಲಿ 90% ನಮ್ಮ ಶತ್ರುಗಳಿಂದನೇ
ಸಾಕಷ್ಟು ನಮಗೆ ಹೊಡ್ತ ಬೀಳ್ತಾನೆ ಇರುತ್ತೆ, ಏಳಿಗೆ ಆಗೋದಿಲ್ಲ. ಸಮಸ್ಯೆಗಳು ಅನ್ನೋದು ಜಾಸ್ತಿ ತಂದುಕೊಡುವಂಥದ್ದು ನಮ್ಮ ಶತ್ರುಗಳೇ ಆಗಿರ್ತಾರೆ. ನಮ್ಮ ಏಳಿಗೆ ಸಹಿಸ್ಕೊಳ್ಳೋದಿಲ್ಲ, ನಮ್ಮ ಅಭಿವೃದ್ಧಿ ಅವ್ರಿಗಿಷ್ಟ ಆಗೋದಿಲ್ಲ. ನಾವು ಏನೇ ಒಂದು ತಗೊಂಡ್ರು, ಏನೇ ಒಂದು ಮಾಡಿದ್ರೂ ಕೂಡ ಮೇಲ್ನೋಟಕ್ಕೆ ಚೆನ್ನಾಗಿರ್ತಾರೆ, ಆದರೆ ಅವರಿಂದ ನಮಗೆ ಕಣ್ಣು ಹಾಕ್ತಾ ಇರ್ತಾರೆ. ಎಲ್ಲೋ ದೂರ ಇದ್ದುಕೊಂಡು ಕೂಡ ಈ ರೀತಿ ನಮ್ಮ ಬಗ್ಗೆನೇ ಅವರು ಮಾತಾಡ್ತಾ ಅಳ್ತಾ ಇರ್ತಾರೆ. ಅಂದರೆ ನಮಗಿಂತ ಚೆನ್ನಾಗಿದ್ದಾರೆ, ನಮಗಿಂತ ಇವರೇ ಇನ್ನೂ ಮುಂದೆ ಹೋಗ್ತಾ ಇದ್ದಾರೆ ಅಂತ ಅಸೂಯೆ ಪಟ್ಕೊಳ್ತಾ ಇರ್ತಾರಲ್ವ, ಅಂತಹವ್ರಿಗೆ ಇದು ತಿರುಗಿಸಿ ಹೊಡೆಯೋದಕ್ಕೆ ಈ ರೀತಿ ವಸ್ತುಗಳನ್ನು ನಾವು ನೋಡಿ, ಇದರಲ್ಲಿ ಹಾಕಿರುವಂಥ ಪ್ರತಿಯೊಂದು ವಸ್ತುವು ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೂ ಕಾಲಭೈರವನು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಡ್ತಾನೆ ಸ್ನೇಹಿತರೆ. ತುಂಬ ನೆಮ್ಮದಿಯಾಗಿ ನಾವು ಇರುವಂತೆ ಈ ಪರಿಹಾರ ನೋಡುತ್ತೆ. ಇನ್ನು ಇದನ್ನೆಲ್ಲವೂ ಕೂಡ ನಾವು ರಾತ್ರಿ 9 ಗಂಟೆಯಿಂದ 12ರ ಮಧ್ಯದಲ್ಲಿ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಏಕೆಂದರೆ ಈ ಪರಿಹಾರ ಬಂದು ನಮ್ಮ ಅಡುಗೆ ಮನೆಯಲ್ಲಿ ಮಾಡುವಂಥದ್ದು. ಅಡುಗೆ ಮನೆ ಅನ್ನುವಂಥದ್ದು ನಮ್ಮ ಮನೆಯ ಹೃದಯದ ಭಾಗ. ನಾವು ಒಳ್ಳೆಯದು ಕೆಟ್ಟದ್ದು, ಮಕ್ಕಳಿಗೋಸ್ಕರ, ಸಂಸಾರಕ್ಕೋಸ್ಕರ, ಮನೆಯಲ್ಲಿರುವಂಥ ಎಲ್ಲ ಸದಸ್ಯರಿಗೋಸ್ಕರ ನಮಗೇನೇ ಕಷ್ಟ ನಷ್ಟ ಇದ್ದರೂ ಕೂಡ ನಾವು ಖುಷಿಯಾಗಿ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಮಾಡುವಂಥ ಒಂದು ಜಾಗ. ಹೆಣ್ಣು ಮಕ್ಕಳಿಗೆ ತುಂಬ ಸಮಯವನ್ನು ಎಲ್ಲಾದರೂ ಒಂದು ಕಳೀತಾರೆ, ಸ್ಪೆಂಡ್ ಮಾಡ್ತಾರೆ ಅಂದರೆ ಅದು ಅಡುಗೆ ಮನೆಯೇ ಆಗಿರುತ್ತೆ. ಅಂತಹ ಅಡುಗೆ ಮನೆಯಲ್ಲಿ ಶ್ರೀ ಮಹಾಲಕ್ಷ್ಮಿ ಕೂಡ ನೆಲೆಸ್ತಾಳೆ, ಹಾಗೂ ಅನ್ನಪೂರ್ಣೇಶ್ವರಿ ಕೂಡ ಆ ಜಾಗವನ್ನು ಇಷ್ಟಪಡೋದು, ನೆಲೆಸೋದು ಅದೇ ಆಗಿರೋದ್ರಿಂದ ನಾವು ಎಲ್ಲ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡಿ ಮುಗಿಸ್ಕೊಂಡ ಮೇಲೆ ನಮ್ಮ ಗ್ಯಾಸ್ ಸ್ಟವ್ ಕೆಳಗೆ ಇಡುವಂಥದ್ದು ಅಗ್ನಿದೇವನ ಸಾಕ್ಷಿಯಾಗಿ. ಏಕೆಂದರೆ ಅಗ್ನಿದೇವನನ್ನು ನಾವು ಆಗ್ನೇಯ ಮೂಲೆಯಲ್ಲಿ ಇರುವಂಥ ನಮ್ಮ ಅಡುಗೆ ಮನೆಯಲ್ಲಿ ಪ್ರತಿಷ್ಠಾಪನೆ ಮಾಡ್ಕೊಂಡಿರ್ತೀವಿ. ಅಗ್ನಿದೇವರ ಸಾಕ್ಷಿಯಾಗಿ ಈ ಪ್ಲೇಟಲ್ಲಿ ಅರೇಂಜ್ಮೆಂಟ್ ಮಾಡ್ಕೊಂಡಿರುವಂಥ ಎಲ್ಲ ವಸ್ತುಗಳನ್ನು ಕೂಡ ಕೈಯಲ್ಲಿಟ್ಕೊಂಡು ನಾವು ನಮಗಿಂತ ಯಾರಿಗೂ ಕೂಡ ಚೆನ್ನಾಗಿ ಗೊತ್ತಿರೋದಕ್ಕೆ ಸಾಧ್ಯನೇ ಇಲ್ಲ. ನಮ್ಗೆ ಏನು ಕೊರತೆ ಇದೆ, ನಮ್ಮ ಸಮಸ್ಯೆಗಳು ಏನಿದೆ, ನಾವು ಎಷ್ಟು ಚೆನ್ನಾಗಿದ್ದೀವಿ ಏನು ಅನ್ನೋದು ನಮಗೆ ಮಾತ್ರ ಗೊತ್ತಿರೋದ್ರಿಂದ ನಾವು ಪೂರ್ತಿಯಾಗಿ ಸಮಾಧಾನವಾಗಿ ಕಣ್ಣು ಮುಚ್ಕೊಂಡಿದ್ದೆ ಒಂದು 5 ನಿಮಿಷ ಹೇಳಿಕೊಂಡ್ರೆ ನಿಮಗೆ ಸಾಕಾಗುತ್ತೆ ಸ್ನೇಹಿತರೆ. ಇದನ್ನು ಹೇಳಿಕೊಂಡು ನಾವು ಸ್ಟವ್ ಕೆಳಗಡೆ ಇಡಬೇಕು, ಸ್ವಿಚ್ ಆಫ್ ಮಾಡ್ಕೊಂಡು ಬಂದು ಇನ್ನು ಮಲ್ಕೊಂಡು ಬಿಡಬೇಕು. ಆ ರಾತ್ರಿ ಪೂರ್ತಿ ನಾವು ಸಾಧಾರಣವಾಗಿ ರಾತ್ರಿ ಅಂದ್ಕೊಳ್ತೀವಿ, ನಿದ್ದೆ ಮಾಡ್ತೀವಿ. ಆದರೆ ರಾತ್ರಿ ನಕಾರಾತ್ಮಕ ಶಕ್ತಿಗಳು ಜಾಸ್ತಿ ಆಗುವಂಥದ್ದು. ಅವುಗಳನ್ನು ಆಗ ಇದು ನಾವು ಇಟ್ಟಿರ್ತೀವಲ್ವ, ಎಲ್ಲವೂ ಎಳ್ಕೊಂಡು ನಕಾರಾತ್ಮಕ ಶಕ್ತಿಗಳನ್ನು ಅಬ್ಸರ್ವ್ ಮಾಡಿ ಇಟ್ಕೊಂಡಿರುತ್ತೆ. ಇನ್ನು ಮಾರನೇ ದಿನ ಅದನ್ನು ಬೇಗ ಎದ್ದು ತೆಗೆದು ಎಲ್ಲ ವಸ್ತುಗಳನ್ನು ಕೂಡ ಒಂದು ಪ್ಲೇಟಲ್ಲಿ ನಾವು ಹಾಕ್ಬಿಟ್ಟಿದ್ದೆ ಇಟ್ಬಿಡಬೇಕು. ಎಲ್ಲಾದರೂ ತಗೊಂಡೋಗ್ಬಿಟ್ಟು ಗಿಡ ಮರಗಳ ಹತ್ರ ನೀರ ಹತ್ರ ಹಾಕ್ಬಿಟ್ಟು ಬನ್ನಿ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದ.